ಮನಸ್ಸಿಗೆ ಸಮಾಧಾನವಾಯಿತು. ಓಹೋ, ಒಂದು ತೆರನಾದ ಧೈರ್ಯವು ನನ್ನ ಪಾಲಿಗೆ ಬಂತು. ಸರಿ. ನಾಳೆ ಬರುತ್ತಿರುವಂತಹ ಧಾರಿಣೀಶ್ವರ ನಿನ್ನನ್ನು ಮದುವೆಯಾಗುವುದಕ್ಕೆಂದೇ ಬಂದಿರುವಂತಹ ಅರಸ ಮಕ್ಕಳನ್ನು ಅವರಿಗೆಲ್ಲ ಉತ್ತರವನ್ನು ನೀವು ಕೊಡುತ್ತಾರೆ. ನಿನ್ನ ವಿಕ್ರಮವನ್ನು ನೋಡಿ ನಾನು ಸೋತೆ. ಆ ಕುರಿತು ಯೋಚಿಸುವುದೇ ಬೇಡ. ನಾಳೆ ನಡೆಯುವಂತಹ ಸ್ವಯಂವರದಲ್ಲಿ ನನ್ನ ತಂಗಿಯರುವೆಯನ್ನ ನನ್ನಪ್ಪ ಯಾರಿಗೆ ಬೇಕಾದ್ರೂ ಕೊಟ್ಟು ಮದುವೆ ಮಾಡಿ. ಯಾರಿಗೋಗ್ಲಿ ನನಗೆ ಬೇಡ. ನಾನು ನಿನ್ನನ್ನೇ ಓಲೈಸಿ ಬರ್ತೇನೆ. ನಿನ್ನ ಪರಡೆಯ ಹುಮ್ಮಾಲಿಕೆಯ ಹಕ್ಕು ನನ್ನ ಕೆಲಸ. ನಾಳೆ ನಿನ್ನ ತಂದೆ ತಂಗಿಯಂದಿರನ್ನು ಯಾರಿಗೆ ಕೊಟ್ಟರು ನಾನು ಮಾತ್ರ ನಿನ್ನನ್ನೇ ಅನುಸರಿಸಿ ಬರುವವಳು. ಹಾಗಾದ್ರೆ ನಾಳೆ ತನಕ ಯಾಕೆ ಕಾಯ್ಬೇಕು? ಇಲ್ಲೇ ಬಾ. ಯಾಕೆ ನಾಳೆ ಧಾರಿಣೀಶರಿಗೆಲ್ಲ ಮತ್ತೆ ನಿನ್ನ ಮದುವೆ ಆಗುವುದಕ್ಕೆಂದೇ ಬಂದವರನ್ನು ನಾನು ಮೆಟ್ಟಿ ನಿಲ್ಲುತ್ತೇನೆ. ಆ ಕುರಿತು ಯೋಚನೆ ಬೇಡ. ಆದರೂ ನಾಳೆ ಕಾಳಗದ ಕಣದಲ್ಲಿ ಅವರನ್ನು ಗೆದ್ದು ನಿಂತ ಮೇಲೆ ನನ್ನನ್ನೇ ಮದುವೆ ಆಗುವವಳು. ಖಂಡಿತ ಯಾರಿಗೆ ಬೇಕಾದ್ರೂ ಹೋಗ್ಲಿ, ನಾನು ನಿನ್ನನ್ನೇ ಒಲೈಸಿ ಬರ್ತೇನೆ. ಕಲದ ಮೇಲೆ ತರ ಇತ್ತು ಹೇಳಬೇಕು. ಯಾಕಂದ್ರೆ ಯಾವುದಕ್ಕೂ ಒಂದು ಸಣ್ಣ ಭದ್ರತೆ ಇದೆ ಅಷ್ಟೇ. ಅಲ್ಲ ಅಲ್ಲ, ನಿಮ್ಮ ಚೇಷ್ಟೆ ಅದು ಅಷ್ಟೇ, ನಂಬಿಕೆ ಇಲ್ಲ ಅಂತ ಅಲ್ಲ. ಚಾಚಾ, ನಿನ್ನ ನಂಬುದಷ್ಟು ಮತ್ತೆ ಯಾರು ನಂಬುದಕ್ಕೆ ಸಾಧ್ಯ ಇಲ್ಲ. ಹಾಗಲ್ಲ, ಕೈ ಮುಟ್ಟಿಸಿಕೊಳ್ಳುವ ಚಪಲ ಅಷ್ಟೇ. ಇಷ್ಟು ಗೊತ್ತಾದದ್ದು ಬಹಳ ಒಳ್ಳೆಯದಾಯ್ತು ನಿಮಗೆ. ಇರಲಿ ಅಷ್ಟೇ. ನಾಳೆ ದಿವಸ ನನ್ನ ತಂಗಿಯ ಯಾರಿಗೆ ಬೇಕಾದ್ರೂ